ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಮುಡುಕುತೊರೆಯಲ್ಲಿ ಪರ್ವತ ಪರ್ಷೆ ಅಂತ ನಡೆಯುತ್ತೆ, ಅಂದರೆ ಬಟ್ಲೆ ಪೂಜೆ ಅಂತ ಕೂಡ ಕರೀತಾರೆ. ಸೊ ಆ ಒಂದು ಪೂಜೆನ ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹಾಗೆ ನಮ್ಮ ಅಣ್ಣನ ಹೆಂಡತಿ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಬ್ಬರು ಅರ್ಸ್ಕೊಂಡಿದ್ವಿ, ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮುಡುಕುತೊರೆಯಲ್ಲಿ ಹೋಗಿ ಪೂಜೆಯನ್ನು ಮಾಡುವಂಥದ್ದು. ಸೊ ಈ ಒಂದು ಪೂಜೆ ಹೇಗಾಗುತ್ತೆ, ಏನು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ. ಸೊ ದಟ್ ನಿಮಗೂ ಸ್ವಲ್ಪ ಐಡಿಯಾ ಸಿಗುತ್ತೆ ಯಾವ ರೀತಿ ಪೂಜೆ ಎಲ್ಲ ಮಾಡ್ಬೋದು ಅನ್ನುವಂಥದ್ದು. ಆ್ಯಕ್ಚುಲಿ ನಮಗೆ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿಯು ನಮ್ಮ ಒಂದು ಮನೆ ದೇವರಾಗಿರೋದ್ರಿಂದ ಯೂಶ್ವಲಿ ನಾವು ಮನೆಯಲ್ಲೇ ಕಳಶ ಇಟ್ಟು ಒಂದು 5 ಜನಕ್ಕೆ ಅಥವಾ 9 ಜನಕ್ಕೆ ಹಸಿರುಬೇಳೆ, ಮಜ್ಜಿಗೆ, ಪಾನಕ ಇದೆಲ್ಲ ಮಾಡಿ ಕುಂಕುಮ ಎಲ್ಲ ಕೊಡ್ತಾ ಇದ್ವಿ. ಬಟ್ ಈ ಸರಿ ಸ್ಪೆಷಲ್ ಏನು ಅಂದರೆ ನಾನು ಅರ್ಸ್ಕೊಂಡಿದ್ದೆ, ಅಂದರೆ ಹರಕೆ ಹೊತ್ಕೊಂಡಿದ್ದೆ. ಈ ರೀತಿ ಪೂಜೆ ನಾನು ಮುಡುಕುತೊರೆ ಒಂದು ಕಾವೇರಿಯ ಸನ್ನಿಧಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹಂಗಾಗಿ ಈ ಒಂದು ಪೂಜೆನ ಮಾಡ್ತಾ ಇರುವಂಥದ್ದು. ಅಂದರೆ ಯೂಶ್ವಲಿ ನಮಗೆ ಫೆಬ್ರವರಿ ತಿಂಗಳಲ್ಲಿ ನಮಗೆ ಜಾತ್ರೆ ಆಗಿರುತ್ತೆ, ಅಂದರೆ ಮುಡುಕುತೊರೆ ಮಲ್ಲಿಕಾರ್ಜುನ ಮತ್ತು ಪಾರ್ವತಿಯ ಜಾತ್ರೆ ಆಗಿರುತ್ತೆ. ಸೊ ಅದಾದ ನಂತರ 3 ತಿಂಗಳಿಗೆ ಬರುವಂಥದ್ದೇ ಈ ಪರ್ವತ ಪರ್ಷೆ ಅಥವಾ ಬಟ್ಟಲು ಪೂಜೆ. ಸೊ ಜಾತ್ರೆ ಆದ ನಂತರ 1 ವಾರಕ್ಕೆ ಬಸವನ ಮಾಲೆ ಅಂತ ನಡೆಯುತ್ತೆ. ಸೊ ಬಸವನ ಮಾಲೆಯಲ್ಲಿ ಏನಾಗುತ್ತೆ ಅಂದರೆ ಬಸವಗಳನ್ನು, ಅಂದರೆ ಊರು ಅಕ್ಕಪಕ್ಕದ ಊರುಗಳೆಲ್ಲ ಇರುತ್ತಲ್ವ, ಆ ಎಲ್ಲ ಊರುಗಳಿಂದ ಬಸವಗಳು ಬಂದಿರುತ್ತೆ. ಸೊ ಅದು ಯಾವ ಬಸವ ಹೋಗಿ ಪಾರ್ವತಿ ಇಟ್ಟಿರ್ತಾರಲ್ವ ಆ ಮಂಟಪಕ್ಕೆ ಮುಟ್ಟಿಸುತ್ತೋ ಆ ಒಂದು ಬಸವವನ್ನು ಶ್ರೀಶೈಲಕ್ಕೆ ಕಳಿಸುವಂತಹ ಒಂದು ವಾಡಿಕೆ ಆವಾಗಿಂದನೂ ರೂಢಿಯಾಗಿದೆ. ಆ ಒಂದು ಬಸವ 3 ತಿಂಗಳಾದ ನಂತರ, ಅಂದರೆ ಮೇ ತಿಂಗಳಲ್ಲಿ ವಾಪಸ್ ಬರುವಂಥದ್ದು. ಆ ದಿನವನ್ನು ಈ ರೀತಿ ಒಂದು ಸಂಭ್ರಮಾಚರಣೆಯಿಂದ ಜಾತ್ರೆ ಇಲ್ಲಿ ನಡೆಯುತ್ತೆ. ಅಂದರೆ ಪಾರ್ವತಿ ದೇವಿ ಮತ್ತು ತವರು ಮನೆಗೆ ಬರುವಂತಹ ದಿನ ಇದು. ಈ ದಿವಸ ಮನೆಯಿಂದನೇ ಎಲ್ಲದನ್ನು ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಬರಬೇಕಾಗುತ್ತೆ. ಅಂದರೆ ಹಸಿರು ಬೇಳೆ, ಪಾನಕ, ಮಜ್ಜಿಗೆ ಎಲ್ಲದನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗ, ಹಾಗಾಗಿ ಮನೆಯಿಂದನೇ ಹಸಿರು ಬೇಳೆನ ನೆನೆ ಹಾಕ್ಕೊಂಡು, ಹಾಗೆ ಅದಕ್ಕೆ ಬೇಕಂತಹ ಒಂದಷ್ಟು ಐಟಮ್ಸ್ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮತ್ತು ಸೌತೆಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರಬೇಕು. ಹಾಗೆಯೇ ಬೆಲ್ಲ ಕೂಡ ಅಲ್ಲಿಂದನೇ ತುರಿದು ಅಥವಾ ಕಟ್ ಮಾಡಿ ಇಟ್ಕೊಂಡು ಬರಬೇಕು. ಹಂಗಾದರೆ ನಾವಿಲ್ಲಿ ಪಾನಕ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದೆಲ್ಲ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ರಾತ್ರಿ ಎಲ್ಲ ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ, 1:30 ಆಗಿಬಿಟ್ಟಿತ್ತು ಆಲ್ರೆಡಿ ಕೆಲಸಗಳೆಲ್ಲ ಮುಗಿಯೋವರೆಗೆ. ಹಾಗೆ ಒಂದು 3:30, 4 o'clock ಎಲ್ಲ ಎದ್ದು ಮತ್ತು ವೆಜಿಟೇಬಲ್ ಪಲಾವ್ ಮತ್ತು ಅದು ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಸೊ ಅಮ್ಮ ಇರೋದ್ರಿಂದ ಸ್ವಲ್ಪ ಅದೆಲ್ಲ ಹೆಲ್ಪ್ ಮಾಡಿ ಪ್ರಿಪೇರ್ ಮಾಡಿಕೊಟ್ರು. ಇನ್ನುಳಿದಂತೆ ಎಲ್ಲ ಕೆಲಸಗಳನ್ನ ಮಾಡಿ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನಮಗೆ ಒಂದು 9 o'clock ಆಗಿತ್ತು. ಬಿಳಿ ಪಂಚೆ ತರಬೇಕಾಗುತ್ತೆ. ಅದಾದ ನಂತರ ಬಾಳೆ ಎಲೆ ಇಟ್ಟು ಮತ್ತು ಅದ್ರ ಮೇಲೆ ಅಕ್ಕಿ ಮತ್ತು ಅದೆಲ್ಲ ಹಾಕಿ ಅದ್ರ ಮೇಲೆ ಕಳಶ ಹೂಡಿ ಕಳಶಕ್ಕೆ ಬೇಕಾದಂಥ ಐಟಮ್ಸ್ಗಳೆಲ್ಲ ತರಬೇಕು. ಹಾಗೆ ಪೂಜೆಗಳು ಕೂಡ ತರಬೇಕಾಗುತ್ತೆ. ಸೊ ನಮ್ಮ ಎಲ್ಲರ ಮನೆಯವ್ರದ್ದು ಪೂಜೆ ಎಲ್ಲ ಇಟ್ಟು ಅದ್ರ ಮುಂದೆ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ ನಮ್ಮ ಅತ್ತಿಗೆ ಅವಳು ಕೂಡ ಅರ್ಸ್ಕೊಂಡಿರೋದ್ರಿಂದ ಅವಳು ಕೂಡ ಪೂಜೆ ಮಾಡ್ತಾಯಿದ್ಲು. ಅವಳೊಂದು ಕಳಶ ಇಟ್ಟಿದ್ಲು, ಹಾಗೆ ನಾನೊಂದು ಕಳಶ ಕೂಡ ಇಟ್ಟಿದ್ದೆ. ಪೂಜೆ ಎಲ್ಲ ಅದಾದ ನಂತರ ಸೊ ಉಳಿದ ಮುತ್ತೈದೆಯರೆಲ್ಲ ಕೂಡ ಪೂಜೆ ಎಲ್ಲ ಮಾಡಿಕೊಂಡ್ರು. ಹಾಗೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಮನೆಯವ್ರುಗಳಿಗೆ ಎಲ್ರಿಗೂ ಕೂಡ ಪದ್ಧತಿ ಇರುತ್ತೆ, ಅಂದರೆ ಅವರು ಕೂಡ ಕುಂಕುಮ ಎಲ್ಲ ಕೊಡಬೇಕು. ಸೊ ಹಂಗಾಗಿ ಈ ಒಂದು ಸನ್ನಿಧಾನಲ್ಲೇ ನಾವು ಕೂಡ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಎಲ್ಲದನ್ನು ತಂದಿದ್ರು.
ಸೊ ಮೊದಲಿಗೆ ಒಂದು 9 ಮೆಂಬರ್ಸ್ ನಿಲ್ಲಿಸಿ ಒಬ್ಬೊಬ್ಬರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಬಿಸಿಲಿರೋ ಕಾರಣ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಬ್ಬರು 9 ಜನಕ್ಕೆ ಕೊಟ್ಟು ಇನ್ನೊಬ್ಬರು 9 ಜನಕ್ಕೆ ಮಾಡಿ ತುಂಬ ಡಿಲೇ ಆಗಿಬಿಡುತ್ತೆ. ಆಲ್ರೆಡಿ ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಗಂಡಸರು ಎಲ್ಲರೂ ಕೂಡ ತುಂಬ ಬೇಜಾರು ಮಾಡ್ಕೋತಾ ಇದ್ರು, ತುಂಬ ಬಿಸಿಲಿದೆ ಅಂತ. ಎಲ್ಲರೂ ಆಲ್ಮೋಸ್ಟ್ ಒಂದು ಲೇಯರ್ ಸ್ಕಿನ್ ಸುಟ್ಟೋಗಿತ್ತು ಅಂತ ಹೇಳ್ಬೋದು, ಅಷ್ಟು ಬಿಸಿಲಿತ್ತು. ಸೊ ಪೂಜೆ ಅಂತ ಬಂದಾಗ ನಾವು ಹೆಣ್ಮಕ್ಳು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೇ ಬಿಸಿಲಿರಲಿ, ಎಷ್ಟೇ ಮಳೆ ಬರ್ತಾ ಇರಲಿ, ನಾವು ಮಾಡುವಂತಹ ಪದ್ಧತಿಗಳು ನಾವು ಅಂದ್ಕೊಂಡಿರೋ ಅಷ್ಟು ಪೂಜೆಗಳು ಸಲ್ಲಿಸಲೇಬೇಕಲ್ವ. ಹಾಗೆ ನಾನು 5 ಜನ ಮುತ್ತೈದೆಯರನ್ನ ನಿಲ್ಲಿಸಿ ಅವ್ರಿಗೆ ಪೂಜೆ ಎಲ್ಲ ಮಾಡಿ, ಹಾಗೆ ಅರಿಶಿನ ಎಲ್ಲ ಕೈಗೆ ಮತ್ತು ಕೆನ್ನೆಗೆ ಎಲ್ಲ ಹಚ್ಚಿ ಮತ್ತು ಪಾದೆ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅತ್ತಿಗೆ ಕೂಡ ಒಂದು 5 ಮೆಂಬರ್ಸ್ನ ನಿಲ್ಲಿಸಿ ಅವರು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ಲು. ಅಂದರೆ ಕೆಲವರು ಕರ್ಕೊಂಡು ಬರ್ತಾರೆ, ಈ ರೀತಿ ಗುಂಪಲ್ಲಿರೋರು ಬನ್ನಿ ಅಂತ ಹೇಳ್ಕೊಂಡಿರ್ತಾರೆ, ಅವರನ್ನು ಕೂಡ ಕರೆದು ಕುಂಕುಮ ಕೊಡ್ಬೋದು. ಅಥವಾ ಯಾರೂ ಇಲ್ಲ, ನಾನು ಜಸ್ಟ್ ಹೋಗಿ ಅಲ್ಲಿ ಕಲಶ ಹೂಡಿ ಕುಂಕುಮ ಕೊಡ್ತೀನಿ ಅಂತ ಅನ್ನೋರಿಗೆ ಯಾರಾದರೂ ಇರ್ತಾರೆ ಅಲ್ಲಿ ಮುತ್ತೈದೆಯರು, ಅವರನ್ನೇ ಕರೆದು ಕೂಡ ಕೊಡ್ಬೋದು. ಬಟ್ ನಮ್ಮ ರಿಲೇಷನ್ಸ್ ಎಲ್ಲ ನಾವೇ ಬರ್ತೀವಿ ಅಂತ ಹೇಳಿರೋದ್ರಿಂದ ಅವರೆಲ್ಲ ಇದ್ರಲ್ವ, ಹಾಗಾಗಿ ಅವ್ರುಗಳನ್ನೇ ನಿಲ್ಲಿಸಿ ಪಾದಪೂಜೆ ಎಲ್ಲ ಮಾಡಿ ಕುಂಕುಮ ಕೊಡ್ತಾ ಇರುವಂಥದ್ದು. ಸೊ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹಾಗೆ ಪಾದಪೂಜೆ ಎಲ್ಲ ಮಾಡಿ, ಅದಾದ ನಂತರ ಅವ್ರಿಗೆ ಬ್ಲೌಸ್ ಪೀಸ್ ಆಗಿರ್ಬೋದು, ಬಾಳೆಹಣ್ಣು, ಎಲೆ, ಅಡಿಕೆ ಮತ್ತು ಬಳೆ ಇದೆಲ್ಲ ಇಟ್ಟು ಅವ್ರಿಗೆ ಕುಂಕುಮ ಕೊಟ್ಟು, ಅದಾದ ನಂತರ ಮಜ್ಜಿಗೆ ಮತ್ತು ಪಾನಕ, ಹಸಿರು ಬೇಳೆ ಇದೆಲ್ಲದನ್ನು ಕೂಡ ಎಲ್ಲರೂ ಸೇರಿಕೊಂಡು ಪ್ರಿಪೇರ್ ಮಾಡಿದ್ವಿ. ಅಂದರೆ ಆಲ್ರೆಡಿ ಅರೇಂಜ್ ಮಾಡ್ಕೊಂಡು ಬಂದಿದ್ವಿ, ಅದನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡು, ಹಾಗೆಯೇ ಮಜ್ಜಿಗೆ ಪಾನಕ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು. ಸೊ ಅದೆಲ್ಲ ಅವ್ರಿಗೂ ಕೂಡ ಕೊಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ನೀರಲ್ಲಿ ನಮಗೆ ಟ್ಯಾಂಕರಲ್ಲಿ ಸಿಗುತ್ತೆ, ಸೊ ಅಲ್ಲಿ ಹೋಗಿ ತರಬೇಕಾಗತ್ತೆ. ಸೊ ಈ ಹೊಳೆಲಂತೂ ಫುಲ್ ಗಲೀಜಾಗಿಬಿಟ್ಟಿರುತ್ತೆ, ಅದನ್ನೇ ಯಾವುದೇ ರೀತಿ ನಾವು ಕುಡಿಯೋದಕ್ಕೆ ಬಳಸೋಕ್ಕಾಗಲ್ಲ, ಓನ್ಲಿ ಪೂಜೆಗಷ್ಟೇ ನಾವು ತಗೋಬೋದು ಅಷ್ಟೇ. ಸೊ ಅದೆಲ್ಲ ಆದ ನಂತರ ನಮ್ಮ ಸೊಸೆ ಮತ್ತು ಶೀಲಾ ಅವರು ಕೂಡ ಎಲ್ಲರೂ ಇದೇ ರೀತಿ ಮುತ್ತೈದೆಯರನ್ನ ನಿಲ್ಲಿಸಿ ನಮ್ಮನ್ನೆಲ್ಲ ನಿಲ್ಲಿಸಿ ಅವರು ಕುಂಕುಮ ಎಲ್ಲ ಕೊಟ್ಟರು. ಹಾಗೆ ಬೆಳಿಗ್ಗೆಯಿಂದ ನಾವೆಲ್ಲರೂ ಕೂಡ ಒಂದೊತ್ತಿದ್ವಿ. ಸೊ ಒಂದೊತ್ತಿದ್ಕೊಂಡೆ ನಾವು ಈ ಒಂದು ಪೂಜೆನ ಮಾಡಬೇಕಾಗತ್ತೆ. ಸೊ ಹಂಗಾದ್ರೆ ನಮಗೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಈ ಒಂದು ಪೂಜೆನ ಮಾಡೋದ್ರಿಂದ ಮನೆಯ ಯಜಮಾನ ಚೆನ್ನಾಗಿರ್ತಾರೆ, ನಮ್ಮ ಒಂದು ತಾಳಿ ಭಾಗ್ಯ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಸಾವಿರಾರು ಭಕ್ತಾದಿಗಳು ಇದೇ ರೀತಿ ಬಂದು ಇಲ್ಲಿ ಪೂಜೆನ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಅಂತೂ ಜಾಗ ಕೂಡ ಸಿಗಲ್ಲ ನಮಗೆ ಪೂಜೆ ಮಾಡ್ಕೊಳ್ಳೋಕ್ಕೆ, ಅಷ್ಟು ರಶ್ ಇರುತ್ತೆ. ಸೊ ನಮಗೆ ದೇವಸ್ಥಾನದ ಹತ್ರ ಇರುವಂತಹ ಒಂದು ಮೆಟ್ಲುಗಳೆಲ್ಲ ಹಾಕಿ ಮಾಡಿರ್ತಾರಲ್ವ, ಅಲ್ಲಿಗೆ ಹೋದರೆ ನಮಗೆ ಫುಲ್ ರಶ್ ಇರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಹಿಂದೆನೇ ಮಾಡ್ಕೊಂಡ್ವಿ ಈ ಪೂಜೆ ಎಲ್ಲ. ಇಲ್ಲಿ ಸ್ವಲ್ಪ ಫ್ರೀಯಾಗಿತ್ತು, ಅಂದರೆ ಇಲ್ಲೂ ಕೂಡ ಜನ ಜಾಸ್ತಿನೇ ಇದ್ದರು, ಬಟ್ ಸ್ಟಿಲ್ ಅಲ್ಲಿಗಿಂತ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಪೂಜೆ ಎಲ್ಲ ಆರಾಮವಾಗೇ ಆಯಿತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಒಂದೊತ್ತಿದ್ವಲ್ವ, ಹಾಗಾಗಿ ಪಾನಕ ಮಜ್ಜಿಗೆ ಕುಡ್ದಾಗಲೇ ಒಂಥರ ಆಯ್ ಅಂತ ಅನ್ನಿಸ್ತಾ ಇತ್ತು. ಯಾವುದೇ ಊಟ ಬೇಕಿಲ್ಲ ಈ ಟೈಮಲ್ಲಿ, ಬಿಸಿಲಿಗೂ ಅದಕ್ಕೂ ಒಂಥರ ಮಜ್ಜಿಗೆ ಪಾನಕ ಕುಡಿದ್ರೆ ಅಮೃತ ಕುಡ್ದಂಗೆ ಇತ್ತು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬಿಸಿಲಿಗೆ ಜನಗಳು ಅಷ್ಟೇ ಪಾಪ ಎಲ್ಲರೂ ನಮಗೆ ಮಜ್ಜಿಗೆ ಕೊಡಿ, ಪಾನಕ ಕೊಡಿ ಅಂತ ಬರೋರು. ಎಲ್ಲರಿಗೂ ಕೂಡ ನಾವು ಮಜ್ಜಿಗೆ, ಪಾನಕ, ಹಸಿರು ಬೇಳೆ ಕೂಡ ಎಲ್ಲರಿಗೂ ಕೂಡ ಕೊಟ್ವಿ. ಎಲ್ಲರೂ ಹೇಳ್ತಾರೆ ಅನ್ನದಾನ ಶ್ರೇಷ್ಠ ದಾನ ಅಂತ, ಬಟ್ ಈ ಟೈಮಲ್ಲಿ, ಈ ಒಂದು ಬಿಸಿಲಿನ ಟೈಮಲ್ಲಿ ನೀರು ದಾನ ಮಾಡಿದ್ರು ಕೂಡ ಅದೇ ಶ್ರೇಷ್ಠ ದಾನ ಅಂತಾರೆ. ಸೊ ಪಾಪ ಅವ್ರಿಗೂ ನಮ್ಮ ಹಾಗೇ ಬಾಯಾರಿಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಮಜ್ಜಿಗೆ ಪಾನಕ ಕೊಟ್ವಿ. ಸೊ ಹಾಗೆ ಈ ರೀತಿ ಬಟ್ಲು ಪೂಜೆ ನಡೆಯುವಂಥದ್ದು ನಾವು ಒಂದು ಸರಿನೂ ನೋಡಿರಲಿಲ್ಲ, ಯಾವ ರೀತಿ ಬಟ್ಲು ಪೂಜೆ ನಡೆಯುತ್ತೆ ಅಂತ. ಸೊ ಈ ರೀತಿ ಒಂದು ಬಟ್ಲುಗಳನ್ನು ಇಟ್ಕೊಂಡು ಅವರು ಈ ರೀತಿ ಎಲ್ಲ ಬಾರಿಸ್ತಾ ಇರ್ತಾರೆ. ಸೊ ಕೆಲವರು ಇದಕ್ಕೆ ಪಂಚಾಮೃತ ಮತ್ತು ಕಜ್ಜಾಯ ಇದನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಒಂದು ಸರಿ ನೋಡಿರಲಿಲ್ಲ ಯಾವ ಥರ ಬಟ್ಲು ಪೂಜೆ ಆಗುತ್ತೆ ಅಂತ. ಸೊ ಇದು ಈ ಸರಿನೇ ನಾವು ನೋಡಿರುವಂಥದ್ದು.
ನಂತರ ನಾವು ಕಳಶನ ಸಡಿಲಿಸ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಾವಿಬ್ಬರು ಕೂಡ ನಮ್ಮ ಕಳಸಗಳನ್ನು ಎತ್ಕೊಂಡು ಹರಿಯುವ ನೀರಿಗೆ ಬಿಡುವಂಥದ್ದು. ಸೊ ಅಂದರೆ ಚೆಂಬು ಮತ್ತು ಕಾಯಿ ಇವೆರಡನ್ನು ನಾವು ತೊಳೆದ್ಬಿಟ್ಟು ನೀರು ಎತ್ಕೋಬೇಕಾಗತ್ತೆ. ಸೊ ಇನ್ನು ಉಳಿದಂತೆ ಹೂವಾಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಕಾಯಿನಾಗಿರ್ಬೋದು ಎಲ್ಲದನ್ನು ಒಳಗೆ ಬಿಟ್ಟು ಆ ಚೆಂಬನ್ನ ನಾವು ಖಾಲಿ ತರಬಾರ್ದು. ಸೊ ಅದಕ್ಕೋಸ್ಕರ ಅದರಲ್ಲಿ ನೀರು ತುಂಬಿಕೊಂಡು ಹಾಗೆಯೇ ಕಲಶ ಏನು ಮಾಡಿರ್ತೀವಿ ಆ ಕಾಯಿನೂ ಕೂಡ ತೊಳ್ಕೊಂಡು ಇಟ್ಕೊಳ್ಳೋದು. ಸೊ ಆ ಕಾಯಿಂದ ನಾವು ಏನಾದರೂ ಮನೆಗೆ ತಗೊಂಡೋಗಿ ಸಿಹಿ ಪದಾರ್ಥಗಳನ್ನು ಮಾಡಿ ಊಟ ಮಾಡ್ಬೋದು. ಈ ರೀತಿ ಕಳಶ ಎಲ್ಲ ಸಲ್ಲಿಸಿ ಅದಾದ ನಂತರ ನಾವು ಬಂದಿದ್ದು ಈ ಒಂದು ತೋಪು ಅಂತ ಹೇಳ್ತಾರಲ್ಲ, ಮುಡ್ಕೆರೆ ತೋಪು ಅಂತ ಹೇಳಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಬಂದು ಎಲ್ಲರೂ ಊಟಿಗೆ ನಾನು ವೆಜಿಟೇಬಲ್ ಬಾತ್ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಅತ್ತಿಗೆ ಮನೆಯವರು ಪುಳಿಯೋಗರೆ ಕೂಡ ಮಾಡ್ಕೊಂಡು ಬಂದಿದ್ದರು. ಎಲ್ಲರೂ ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿ ತಿಂದ್ಕೊಂಡು ಅದಾದ ನಂತರ ಒಂದಷ್ಟು ಕಾಫಿ ಟೀ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದರು. ಸೊ ಕಾಫಿ ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಲ್ಲೇ ಸೌತೆಕಾಯಿ ಹಾಗೆ ಮಾವಿನಕಾಯಿ ತಂದಿದ್ದೆ ನಮ್ಮ ನಾಗೇಶ. ಸೊ ಅದೆಲ್ಲ ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಬಂದಿದ್ದು ತಲಕಾಡ್ಗೆ. ಮಕ್ಕಳಂತೂ ತುಂಬ ಆಟ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ತಲಕಾಡ್ಗೆ ಹೋಗಲೇಬೇಕು ಹೊಳೆ ಹತ್ರ ಅಂತ ಹೇಳ್ಬಿಟ್ಟು. ಸೊ ಸರಿ ಮಕ್ಕಳನ್ನ ಯಾಕೆ ಡಿಸಪಾಯಿಂಟ್ ಮಾಡೋದಂತ ಹೇಳ್ಬಿಟ್ಟು ತಲಕಾಡ್ಗೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಬಂದು ನೀರು ಮುಳುಗ್ತಾಯಿದ್ರು. ಈ ಬೇಸಿಗೆಗೂ ಅದಕ್ಕೂ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಮಜಾ ಇರುತ್ತೆ. ಸೊ ಮಕ್ಕಳ ಜೊತೆ ಒಂದಷ್ಟೊತ್ತು ನೀರನ್ನೆಲ್ಲ ಆಟ ಆಡಿ ಹೊರಗಡೆ ಬಂದ್ವಿ. ಮಕ್ಕಳಂತೂ ಹೊರಗಡೆ ಬರಲಿಕ್ಕೆ ರೆಡಿ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಸೊ ಟೈಮ್ ಆಗಿಬಿಡುತ್ತೆ, ಸಂಜೆ ಆಗುತ್ತೆ, ಬನ್ನಿ ಬೇಗ ಬೇಗ ಅಂತ ಹೇಳಿ ಫೋರ್ಸ್ ಮಾಡಿ ಹೊರಗಡೆ ಕರ್ಕೊಂಡು ಬಂದಿದ್ದಾಯಿತು. ಸೊ ಅದಾದ ನಂತರ ನೆಕ್ಸ್ಟ್ ನಾವು ವೈದ್ಯನಾಥೇಶ್ವರ ಟೆಂಪಲ್ ಮತ್ತು ವೀರಭದ್ರೇಶ್ವರ ಟೆಂಪಲ್ ಇದೆಯಲ್ವ ತಲಕಾಡಲ್ಲಿ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅಲ್ಲೂ ಕೂಡ ವೈದ್ಯನಾಥೇಶ್ವರ ಟೆಂಪಲ್ ತುಂಬ ಹಳೆಯ ಟೆಂಪಲ್, ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ. ಹಾಗೆ ಸಾನು ಒಂದು ಬಾಲ್ ಬೇಕು ಅಂತ ಹೇಳಿ ಆಟ ಮಾಡಿ ಬಾಲೆಲ್ಲ ತೆಗೆಸ್ಕೊತಾ ಇದ್ಲು. ಇಲ್ಲಂತೂ ಎಲ್ಲದನ್ನು ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲದಕ್ಕೂ 1 ಡಬಲ್ ರೇಟ್ ಹಾಕಿಟ್ಟಿರ್ತಾರೆ. ಸೊ ಅದಾದ ನಂತರ ವೈದ್ಯನಾಥೇಶ್ವರ ಟೆಂಪಲ್ ಮತ್ತು ಅಲ್ಲಿ ಇರುವಂತಹ ಅಮ್ಮನವರ ದೇವಸ್ಥಾನ ಅಂದರೆ ಪಾರ್ವತಿ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಮತ್ತು ವಿಭೂತಿ ಕುಂಕುಮ ಅರಿಶಿನ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.